ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕ್ಷಣದ ಅತಿ ದೊಡ್ಡ ಸುದ್ದಿ, ವಾಲ್ಮೀಕಿ ನಿಗಮ ಹಗರಣದಲ್ಲಿ ಚಂದ್ರಶೇಖರಯ್ಯ ಅವರೇನು ಹತ್ಯೆಯಾಗಿದ್ರು, ಅದಾದ ನಂತರ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ರೀತಿಯಲ್ಲಿ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡಿತ್ತು. ಯಾಕಂದರೆ ಅಕ್ರಮ ವರ್ಗಾವಣೆ ಕೇಸ್ ಇದು. ಈ ಹಣದ ದುರುಪಯೋಗ, ವಾಲ್ಮೀಕಿ ನಿಗಮದ MD ಪದ್ಮನಾಭ್ ಅರೆಸ್ಟ್, ಅಂಡರ್ ಅರೆಸ್ಟ್. MD ಪದ್ಮನಾಭ್, ಲೆಕ್ಕಾಧಿಕಾರಿ ಪರಶುರಾಮ್ ಅರೆಸ್ಟ್. ಇವರಿಬ್ಬರ ಹೆಸರನ್ನು ಚಂದ್ರಶೇಖರಯ್ಯ ತಮ್ಮ ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ರು. ವಾಲ್ಮೀಕಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಕೇಸ್, ವಾಲ್ಮೀಕಿ ನಿಗಮದ MD ಪದ್ಮನಾಭ್ ಬಂಧನ. ಪದ್ಮನಾಭ್ ಈಗಾಗಲೇ ಸಚಿವರ ಹೆಸರನ್ನು ಹೇಳಿದ್ದಾರೆ ಅನ್ನುವಂಥ ಗುಮಾನಿಗಳು ಕಾಡ್ತಾ ಇದೆ. ಒಂದು ವೇಳೆ ಪದ್ಮನಾಭ್ ಸಚಿವರ ಹೆಸರನ್ನು ಹೇಳಿದ್ದರೆ ನಾಗೇಂದ್ರ ಅಂಡರ್ ಅರೆಸ್ಟ್. ಇನ್ನು ಕೆಲವೇ ಕ್ಷಣಗಳಲ್ಲಿ ರಿಪಬ್ಲಿಕ್ ಕನ್ನಡ ತನಿಖೆಯಲ್ಲಿ ಮತ್ತಷ್ಟು ಅಕ್ರಮ ಬಯಲು. ನಿಮಗೆ ಹೇಳ್ತೀವಿ, ST ಸಮುದಾಯಕ್ಕೆ ಮೀಸಲಿದ್ದ ಹಣ ದುರುಪಯೋಗವಾಯ್ತಾ, ಕದಿಯುವಂಥ ಪ್ರಯತ್ನವನ್ನು ಮಾಡಿದ್ರ, 14 ಅಕೌಂಟ್ಗಳಿಗೆ ಹೋಗಿದೆ. ಆಮೇಲೆ ಎಲ್ಲೆಲ್ಲಿ ಅಕೌಂಟ್ಗಳು ಹೋಗಿದೆ ಈಗಾಗಲೇ ಸರ್ಕಾರ ಅಡಿಷನಲ್ ಚೀಫ್ ಸೆಕ್ರೆಟರಿ ಅದನ್ನು ಫ್ರೀಸ್ ಮಾಡೋದಕ್ಕೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ST ಸಮುದಾಯಕ್ಕೆ ಮೀಸಲಿದ್ದ ಹಣ ದುರುಪಯೋಗ, ST ಸಮುದಾಯದ ಹಣವನ್ನು ಕದಿಯುವ ಪ್ರಯತ್ನಗಳಾಯ್ತಾ, ನಕಲಿ ಕಂಪನಿಗಳ ಖಾತೆಗೆ ಹಣ ವರ್ಗಾವಣೆಯಾಗಿದೆ. ಯಾವೆಲ್ಲ ನಕಲಿ ಖಾತೆಗಳು? ಕೋಲ್ಕತ್ತಾ ವಿಳಾಸದ ನಕಲಿ ಕಂಪನಿಗೆ ಹಣ ವರ್ಗಾವಣೆ. ರಿಪಬ್ಲಿಕ್ ಕನ್ನಡ ತನಿಖೆಯಲ್ಲಿ ಮತ್ತಷ್ಟು ಅಕ್ರಮ ಬಯಲು. ಆ 14 ಖಾತೆ ಇದೀಗ ನಿಮ್ಮ ಮುಂದೆ. ST ಸಮುದಾಯಕ್ಕೆ ಇದ್ದಂಥ ದುಡ್ಡು ದುರುಪಯೋಗ ಮತ್ತು ಅದನ್ನು ಕದಿಯುವಂಥ ಪ್ರಯತ್ನವಾಯ್ತಾ? ಪದ್ಮನಾಭ್ MD ಇದೀಗ ಅರೆಸ್ಟ್ ಆಗಿದ್ದಾರೆ. 14 ಖಾತೆಗಳಿಗೆ ಹೋಗಿದೆ. ಆ ದುಡ್ಡು ಎಲ್ಲಿಗೆ ಹೋಯಿತು? ವಸಂತನಗರದ ಖಾತೆಯಿಂದ ಅದು MG ರೋಡ್ ಖಾತೆಗೆ, MG ರೋಡ್ ಖಾತೆಯಿಂದ 14 ಖಾತೆಗಳಿಗೆ ವರ್ಗಾವಣೆಯಾಗಿದೆ. ಬೇರೆ ಬೇರೆ ಕಂಪನಿಗಳಿಗೆ ವರ್ಗಾವಣೆಯಾಗಿದೆ. ಅದೆಲ್ಲವೂ ಕೂಡ ನಕಲಿ ವಿಳಾಸಗಳನ್ನು. ಸೊ ಹಾಗಿದ್ರೆ 50 ಕೋಟಿಯನ್ನು ನುಂಗುವ ಪ್ರಯತ್ನವನ್ನು ಯಾರು ಮಾಡಿದರು? ಕಾಂಗ್ರೆಸ್ ಸರ್ಕಾರದ ಸಚಿವರು ಈ ದುಡ್ಡನ್ನು ನುಂಗುವ ಪ್ರಯತ್ನ ಮಾಡಿದ್ರಾ? ಇದು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಕಾಂಗ್ರೆಸ್ ಗವರ್ಮೆಂಟ್ಗೆ ಗೊತ್ತಿರಲಿಲ್ವಾ? ಹಾಗಿದ್ರೆ ST ಸಮುದಾಯದ ದುಡ್ಡನ್ನು ಕಬಳಿಸುವ ಪ್ರಯತ್ನಗಳಾಯ್ತಾ? ರಿಪಬ್ಲಿಕ್ ಕನ್ನಡದ ಬ್ಯಾಕ್ ಟು ಬ್ಯಾಕ್ ಇಂಪ್ಯಾಕ್ಟ್. ವಾಲ್ಮೀಕಿ ನಿಗಮ ಹಗರಣದಲ್ಲಿ 6 ಇಂಪ್ಯಾಕ್ಟ್ ಆಗಿದೆ. ST ಸಮುದಾಯದ ಹಣವನ್ನು ಮಜಾ ಮಾಡುವಂಥ ಪ್ರಯತ್ನ, ನುಂಗುವಂಥ ಪ್ರಯತ್ನಗಳಾಯ್ತಾ? ನಿಗಮದ ಅಧಿಕಾರಿಗಳ ಅಮಾನತು, ಬ್ಯಾಂಕ್ ಅಧಿಕಾರಿಗಳ ಅಮಾನತು, ಬ್ಯಾಂಕ್ನಿಂದ CBIಗೆ ಪತ್ರ, ಹಗರಣದ ತನಿಖೆಗೆ SIT ರಚನೆ, ಇಬ್ಬರು ಅಧಿಕಾರಿಗಳ ಬಂಧನ. ಮಾದೇಶ್ ಮತ್ತು ವಿಜಯ್, ಮತ್ತೊಂದು ಕಡೆ ಶ್ರುತಿ ಕಿತ್ತೂರು ಕೂಡ ಇದ್ದಾರೆ ನಮ್ಮ ಜೊತೆ. ಅವರನ್ನು ಆನರ್ ತಗೊಳ್ಳಿ. ಮೊದಲಿಗೆ ವಿಜಯ್ ಇದ್ದಾರೆ, ಆನಂತರ CID ಕಚೇರಿಯಲ್ಲಿ SIT, CID ಕಚೇರಿ ಅಂದರೆ SIT ಅಂದರೆ CID ಕಚೇರಿಯಲ್ಲಿ ಬರುತ್ತೆ. ಮಾದೇಶ್ ಇದ್ದಾರೆ. ಮಾದೇಶ್, ದೊಡ್ಡ ಮಟ್ಟದಲ್ಲಿ 50 ಕೋಟಿ ಹಣವನ್ನು ನುಂಗುವಂಥ ಪ್ರಯತ್ನಗಳಾಯಿತು. ಕಾಂಗ್ರೆಸ್ ಸರ್ಕಾರದ ಸಚಿವರೊಬ್ಬರ ಹೆಸರು ಭಾಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಇದೀಗ 6 ಇಂಪ್ಯಾಕ್ಟ್ಗಳಾಗಿದೆ, ಅನೇಕರ ಬಂಧನವಾಗಿದೆ. ಇಲ್ಲಿ ಹಣ ದುರುಪಯೋಗ, ಹಣವನ್ನು ತಿನ್ನುವಂಥ ಪ್ರಯತ್ನಗಳು ಕೂಡ ಆಗಿದೆ. ST ಸಮುದಾಯಕ್ಕೆ ಸೇರಿದಂಥ ಹಣ, ನಾವೆಲ್ಲರೂ ಕೂಡ ಬಡವರ ಪರ ಅಂತ ಹೇಳುವಂಥ ಎಲ್ಲ ಸರ್ಕಾರಗಳು ಮಾಡುವಂಥದ್ದು ಇದ್ದನ್ನೇ. ಇದರ ಬಗ್ಗೆ ಯಾರೂ ಧ್ವನಿ ಎತ್ತಲಿಲ್ಲ. ಇದೀಗ ಚಂದ್ರಶೇಖರಯ್ಯ ಅವರ ಆತ್ಮಹತ್ಯೆ ಆಗದೇ ಇದ್ದರೆ ಇದೂ ಗೊತ್ತಾಗ್ತಾ ಇರಲಿಲ್ಲ. ಎನಿವೆ, ಮಾದೇಶ್, SITಗೆ ಸಂಬಂಧಪಟ್ಟಾಗ ಏನು ಅಪ್ಡೇಟ್ ಇದೆ ನಿಮ್ಮ ಬಳಿ?
ಜಯಪ್ರಕಾಶ್, ಈಗಾಗಲೇ ಇಬ್ಬರನ್ನ ಈ ಒಂದು ಕೇಸ್ನಲ್ಲಿ SIT ಅಧಿಕಾರಿಗಳು ಬಂಧನ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. MD ಪದ್ಮನಾಭನ್ ಹಾಗೂ ಲೆಕ್ಕಾಧಿಕಾರಿ ಪರಶುರಾಮ್ ಇಬ್ಬರನ್ನು ಕೂಡ ಬಂಧನ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಈಗಾಗಲೇ ಇಲ್ಲಿವರೆಗೂ ಕೂಡ ಈ ಒಂದು ತನಿಖಾ ಹಂತದಲ್ಲಿ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿದೆ. ಆದರೆ ಇಷ್ಟೆಲ್ಲ ಆಗ್ತಿದ್ರು ಕೂಡ ಸುಮಾರು ಕೋಟಿ 50 ಕೋಟಿಗೂ ಅಧಿಕ ಹಣ ಅಕ್ರಮವಾಗಿ ವರ್ಗಾವಣೆ ಆಗ್ತಿದ್ರು ಕೂಡ MD ಪದ್ಮನಾಭ ಅವರಿಗೆ ಇಲ್ಲಿವರೆಗೂ ಕೂಡ ಒಂಚೂರು ಮಾಹಿತಿ ಇರಲಿಲ್ಲ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಇಲ್ಲಿ ಅಧಿಕಾರಿಗಳಿಗೆ ಮೂಡಿತು. ಈಗಾಗಲೇ ಹಿರಿಯ ಅಧಿಕಾರಿ ಮನೀಶ್ ಕರ್ಬಿಕ್ ಅವರವರ ನೇತೃತ್ವದ ತಂಡ ಈಗಾಗಲೇ ಎಲ್ಲ ರೀತಿಯ ತನಿಖೆ ನಡೆಸ್ತಿದೆ. ಈಗಾಗಲೇ ಬ್ಯಾಂಕ್ನವರಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನು ಪಡೆಯಲಾಗಿದೆ. ಜೊತೆಗೆ ಆ ಒಂದು ವಾಲ್ಮೀಕಿ ನಿಗಮದಲ್ಲಿರುವಂಥ ಒಂದಷ್ಟು ಅಧಿಕಾರಿಗಳನ್ನು ಕೂಡ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಈ ಒಂದು ಪ್ರಕರಣದಲ್ಲಿ ಯಾರ್ಯಾರ ಕೈವಾಡ ಇದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ SIT ಅಧಿಕಾರಿಗಳು ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಲಾಗ್ತದೆ. ಈಗಾಗಲೇ ಒಂದಷ್ಟು ಜನ ಅಮಾನತು ಆಗಿದ್ದಾರೆ, ಅರೆಸ್ಟ್ ಕೂಡ ಆಗ್ತಿದ್ದಾರೆ, ಇನ್ನಷ್ಟು ಅರೆಸ್ಟ್ ಕೂಡ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಇಷ್ಟು ದೊಡ್ಡ ಬಹುಕೋಟಿ ಹಗರಣ ನಡೀತಿದೆ ಅಂತಂದರೆ ಇಲ್ಲಿ ಒಬ್ಬರು ಇಬ್ಬರ ಕೈವಾಡ ಇರೋದಿಲ್ಲ, ರಾಜಕೀಯ ವ್ಯಕ್ತಿಗಳ ಕೈವಾಡ ಇರೋದು ಈಗಾಗಲೇ ಗೊತ್ತಾಗಿದೆ. ಕಾಂಗ್ರೆಸ್ ಸಚಿವರೊಬ್ಬರ ಹೆಸರು ದೊಡ್ಡದಾಗಿ ತಳುಕು ಹಾಕೊಳ್ತಿದೆ. ಜೊತೆಗೆ ಅವರಷ್ಟೇ ಅಲ್ಲದೆ ಬೇರೆಯವರು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಸಾಧ್ಯತೆ ಕೂಡ ಇದೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳು ತನಿಖೆ ನಡೆಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಕಂಪನಿಗಳಿದೆ, 8ಕ್ಕೂ ಹೆಚ್ಚು ಕಂಪನಿಗಳಿದೆ. ಆ ಒಂದು ಕಂಪನಿಗಳ ಡೀಟೇಲ್ಸ್ಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಅವುಗಳ ಅಡ್ರೆಸ್ ಈಗಾಗಲೇ ಫೇಕ್ ಅಂತ ಗೊತ್ತಾಗಿದೆ. ಜೊತೆಗೆ ಆ ಕಂಪನಿಗೆ ಸಂಬಂಧಪಟ್ಟಂಥ ಎಲ್ಲ ಅಕೌಂಟ್ಗಳನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಜೊತೆಗೆ ನಿಗಮದಲ್ಲಿ ಇದ್ದಂತಹ ಅನುಮಾನಾಸ್ಪದಿತ ವ್ಯಕ್ತಿಗಳ ಅಕೌಂಟ್ಗಳನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಎಷ್ಟೆಷ್ಟು ನಿಜಕ್ಕೂ ಕೂಡ ಯಾವ್ಯಾವ ಅಕೌಂಟ್ಗಳಿಗೆ ಎಷ್ಟೆಷ್ಟು ಹಣ ವರ್ಗಾವಣೆಯಾಗಿದೆ, ಜೊತೆಗೆ ಅದಕ್ಕೂ ಮುಂಚೆ ಈ ಒಂದು ಪ್ರಕರಣದಲ್ಲಿ ಏನೆಲ್ಲ ಕಮ್ಯುನಿಕೇಟ್ ಆಗಿದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ SIT ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಿದ್ದಾರೆ. ಮುಂದಿನ ಹಂತದಲ್ಲಿ ಮತ್ತಷ್ಟು ಬಂಧನಗಳು ಕೂಡ ಆಗುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಏನು ಹೆಚ್ಚಿನ ಅಪ್ಡೇಟ್ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಓಕೆ, ಸುನಿಲ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್, ಎಲ್ಲರನ್ನ ತಗೊಳ್ಳಿ ಒಮ್ಮೆ. ಸುನಿಲ್, ನಿಮ್ಮ ಬಳಿ ಇರುವಂಥ ಅಪ್ಡೇಟ್ಸ್ ಏನು? ಜಯಪ್ರಕಾಶ್, ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ SIT ಅಧಿಕಾರಿಗಳು ತನಿಖೆಯನ್ನು ಆರಂಭಿಸಿದ್ದಾರೆ ಮತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿ ಇಂಟರ್ನಲ್ಲಿ ತನಿಖೆ ವೇಳೆ ಗೊತ್ತಾಗಿರುವಂಥ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಈಗಾಗಲೇ SIT ಅಧಿಕಾರಿಗಳು ಬ್ಯಾಂಕ್ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ಒಂದು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಈ ಆಡಿಟ್ ರಿಪೋರ್ಟ್ಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಅದರಲ್ಲಿ ಗೊತ್ತಾಗಿರುವಂಥ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಅಂತ ಹೇಳಿದರೆ, ಆಡಿಟ್ ರಿಪೋರ್ಟ್ನಲ್ಲೂ ಕೂಡ ಸಾಕಷ್ಟು ಲ್ಯಾಪ್ಸಸ್ ಆಗಿರೋ ಬಗ್ಗೆ ಮೆನ್ಷನ್ ಆಗಿದೆ ಅನ್ನುವಂಥ ಒಂದು ಮಾಹಿತಿ SIT ಮೂಲಗಳಿಂದ ತಿಳಿದು ಬಂದಿರುವಂಥದ್ದು. ಇನ್ನಷ್ಟೇ ಇದರ ಬಗ್ಗೆ SIT ಅಧಿಕಾರಿಗಳು ಡಿಗ್ ಮಾಡಬೇಕಾಗಿದೆ. ಅಂದರೆ ಇದು ಈಗ ಮಾತ್ರ ಅಲ್ಲ, ಈಗ 87 ಕೋಟಿ ಅವ್ಯವಹಾರ ಆಗಿದೆ ಅನ್ನುವಂಥದ್ದು ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಆದರೆ ಇದಕ್ಕೂ ಮೊದಲಿಂದಲೂ ಕೂಡ ಈ ಕಳೆದ ವರ್ಷ ಮತ್ತು ಅದರ ಹಿಂದಿನ ವರ್ಷದಲ್ಲೂ ಕೂಡ ಇದೇ ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂಥ ಒಂದು ಅನುಮಾನ SIT ಅಧಿಕಾರಿಗಳಿಗೆ ಈಗ ಗೊತ್ತಾಗಿರುವಂಥದ್ದು. ಈ ಸಂಬಂಧಪಟ್ಟಂತೆ ಈಗ ಅರೆಸ್ಟ್ ಆಗಿರುವಂತಹ ಇಬ್ಬರನ್ನ ಹೆಚ್ಚಿನ ವಿಚಾರಣೆಗೊಳಪಡಿಸಲಿದ್ದಾರೆ. ಜೊತೆಗೆ ಈ ಹಿಂದಿನ ಎಲ್ಲ ದಾಖಲೆಗಳನ್ನು ಕೂಡ ಸಂಪೂರ್ಣವಾಗಿ ಪರಿಶೀಲನೆಗೆ ಒಳಪಡಿಸೋದಕ್ಕೆ SIT ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥ ಒಂದು ಇಂಟರ್ನಲ್ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಭಾಳ ಮುಖ್ಯವಾಗಿ ವಾಲ್ಮೀಕಿ ಸಮುದಾಯ ಅಂದರೆ ವಿಶೇಷವಾಗಿ ಪರಿಶಿಷ್ಟ ಪಂಗಡ ST ಸಮುದಾಯಕ್ಕೆ ಸೇರಿದಂಥ 187 ಕೋಟಿ ರೂಪಾಯಿ. ಇದು ST ಸಮುದಾಯದ ಫಲಾನುಭವಿಗಳಿಗೆ ಸಿಗಬೇಕಾದಂಥ ದುಡ್ಡು. ನಿಮಗೆ ಜೂನ್ 14ನೇ ತಾರೀಕಿನ ತನಕ ನೀತಿ ಸಂಹಿತೆ ಇರೋ ಕಾರಣಕ್ಕಾಗಿ ಅವುಗಳನ್ನು ಮುಟ್ಟೋಕ್ಕಾಗೋದಿಲ್ಲ.